ನಮಸ್ಕಾರ ಎಲ್ರಿಗೆ ಸರ್. ಸೊ ಇವತ್ತಿನ ವಿಷಯ ಅಂತ ಹೇಳಿದ್ರೆ ಬಿಗ್ ಬಾಸ್ ಸೀಸನ್ 12 ಇದು ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಒಂದು ಎಪಿಸೋಡ್ ಆಯ್ತು. ಸೊ ಈ ಎಪಿಸೋಡ್ ಅಲ್ಲಿ ರಕ್ಷಿತಾ ಅವರನ್ನು ಮನೆಯಿಂದ ಆಚೆ ಕಳಿಸಿದ್ರು. ಸೊ ಬಿಗ್ ಬಾಸ್ ಮನೆಗೆ ಬಂದ ರಕ್ಷಿತಾ ಮೂಲತಃ ಮಂಗಳೂರಿನವಳು, ಅಂದ್ರೆ ಉಡುಪಿಯವಳು. ಸೊ ಅವರು ಮುಂಬೈಯಲ್ಲಿ ಇದ್ದು ಅಲ್ಲೇ ಸೆಟಲ್. ಉಡುಪಿಗೆ ಬಂದು ವಿಡಿಯೋ ಮಾಡಿ ಅಲ್ಲಿ ಟ್ರೋಲ್ ಆಗಿ ತುಂಬಾನೇ ಕಷ್ಟಪಟ್ಟಿದ್ದಾರೆ. ಸೊ ಇವರು ಬಿಗ್ ಬಾಸ್ ಮನೆಗೆ ಹೋಗಿದ್ದು ರಕ್ಷಿತಾ ಅಭಿಮಾನಿಯವರಿಗೆ ತುಂಬಾ ಖುಷಿಯಾಗಿದೆ. ಅದಾದ ಬಳಿಕ ಒಂದು ದಿನದಲ್ಲಿ ವಾಪಸ್ ಕಳಿಸಿದಾರಲ್ಲ ರಕ್ಷಿತಾ ಅವರನ್ನು. ಇದಕ್ಕೆ ರಕ್ಷಿತಾ ಅವರ ಅಭಿಮಾನಿಗಳು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಸೊ ಅವರಿಗೆ ಸಿಟ್ಟು ಬಂದಿದೆ. ಸೊ ಅವರು ಒಂದು ಏನೋ ಹೇಳಲಿಕ್ಕೆ ಬಂದಿದ್ದಾರೆ. ಸೊ ನೀವು ಹೇಳಿ ಸರ್, ಏನಾಗಿದೆ ಅಂತ, ಏನಕ್ಕೆ ನಿಮ್ಗೆ ಸಿಟ್ಟು ಬಂತು, ಏನ್ ವಿಷಯ ಅಂತ ಕರೆಕ್ಟ್ ಆಗಿ ಹೇಳಿ. ಅಲ್ಲ, ಫಸ್ಟ್ ಆಫ್ ಆಲ್ ನಮ್ಗೆ ಸೆಲೆಕ್ಷನ್ ಸಿಟ್ಟು ಬಂದಿದೆ. ಅದು ಕರೆಕ್ಟಾ? ಸೆಲೆಕ್ಷನ್ ಅಂದ್ರೆ ನಮ್ಗೆ ಅಂತೂ ಅಲ್ಲಿ ಒಬ್ಬರೊಂದು ದುನಿಯಾ ಸಲಾಗ ಪಿಕ್ಚರ್ ಅಲ್ಲಿ ಒಬ್ರು ಮಾಡಿದಾರಲ್ಲ, ಅವ್ರದ್ದು ಮಾತ್ರ ಒಂದು ಪರಿಚಯ. ಕಾಕ್ರೋಚ್ ಮತ್ತೆಲ್ಲ ಸೀರಿಯಲ್ ನವರು ಆ ತರನೇ ಒಂಥರ ಯೂಟ್ಯೂಬ್ ಅಲ್ಲಿ ಬಂದವರೇ. ಅದ್ರಲ್ಲಿ ನಂಗೆ ಒಂಥರ ಡಿಫ್ರೆಂಟ್ ಆಗಿ ಕಾಣಿದೆ ಇವಳು ಮಾತ್ರ. ರಕ್ಷಿತಾ ಅಂದ್ರೆ ಅವಳೊಂದು ಸ್ಲ್ಯಾಂಗ್ ಹಿಂಗೆ ಉಂಟು, ಮಾತಾಡೋ ಸ್ಟೈಲಿ ಒಂಥರ, ಅವ್ಳು ಮಾತಾಡುವಾಗ್ಲೇ ಒಂಥರ ಕಾಮಿಡಿ. ಯಾಕಂದ್ರೆ ರಿಯಲ್ ಜೆನ್ಯೂನ್ ಆಗಿ ಇರುದೇ ಹಾಗೆ ಅವಳು. ಹೇಳಿದ್ರೆ ಬೇಕಂತ ಫೇಕ್ ಅಂತ ಮಾಡೋದಲ್ಲ. ಫೇಕ್ ಅಂತಲ್ಲ, ನಿನ್ನೆ ನೋಡಿದ್ರಲ್ಲ, ಅವಳು ಫಸ್ಟ್ ಗೆ ಸುದೀಪ್ ಅವ್ರ ಎದುರು ಬರುವಾಗ ಹೆದರಿದ್ಲು. ಮತ್ತೆ ನರ್ವಸ್ ಅಲ್ಲಿ ಇದ್ಲು. ಆಮೇಲೆ ಅಲ್ಲೇ ನಾನ್ ಫಸ್ಟ್ ನಾಟಕ ಅಂತ ಅನ್ಕೊಂಡಿದ್ದೆ. ನಿನ್ನ ಎದುರಲ್ಲಿ ನೋಡುವಾಗ ಗೊತ್ತಾಗ್ತಲ್ಲ, ಅವಳು ಮಾತಾಡಿದ ಒಂಥರ ಕಂಟೆಂಟ್ ಸಿಕ್ತಿತ್ತು ಬಿಗ್ ಬಾಸ್ ಗೆ. ಆದ್ರೆ ಇಲ್ಲಿ ಏನಾಯ್ತು ಗೊತ್ತಾ, ಈಗ ಬಿಗ್ ಬಾಸ್ ಹೊರಗೆ ಹಾಕುದು ಬೇರೆ, ಜನಗಳು ಅವ್ರು ಏನ್ ಮಾಡೋದಂತ ಡಿಸೈಡ್ ಮಾಡುದು. ಇದಕ್ಕೆ ಮೈನ್ ಕಾರಣ ಜಾಹ್ನವಿ ಅವಳು ಎಂತ ಹೇಳಿದಲ್ಲ ಗೊತ್ತಾ, ಒಂದು ನಾವು ಸೀರಿಯಲ್ ಎಲ್ಲ ಕಷ್ಟಪಟ್ಟು ಬಂದವರಂತೆ. ಆದ್ರೆ ಯೂಟ್ಯೂಬ್ ಅಲ್ಲಿ ಅಂದ್ರೆ ಈ ಕಷ್ಟ ಪಡಲ್ಲ, ನೀವು ಖರ್ಚು ಮಾಡಲ್ಲ. ಈಗ ಯೂಟ್ಯೂಬ್ ಅಲ್ಲಿ ನೀವು ಕೂಡ ಇದ್ದೀರಲ್ಲ, ನೀವು ಕಷ್ಟ ಪಡಲ್ವಾ? ಸೋಷಿಯಲ್ ಮೀಡಿಯಾದಲ್ಲಿ ಬಾರಿ ಕಷ್ಟ ಉಂಟು. ಅವಳು ಜಾಹ್ನವಿ ಏನ್ ಹೇಳಿದ ಅಂತ ಹೇಳಿದ್ರೆ, ಸೀರಿಯಲ್ ಅಂತ ಹೇಳಿದ್ರೆ ಬಾರಿ ಕಷ್ಟ ಪಡ್ಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಹಾಕಿದ್ರೆ ತಪ್ಪು ಮಾತಾಡಿದ್ರೆ ಅವರೆಲ್ಲ ಫೇಮಸ್ ಆಗ್ತಾರೆ ಅಂತ. ಜಾಹ್ನವಿ ಬಗ್ಗೆ ಏನಾದ್ರು ಹೇಳಿಕ್ ಅಂತ ಹೇಳಿ. ಅಲ್ಲ, ಅವಳ ಬಗ್ಗೆ ಮಾತಾಡ್ಲಿಕ್ಕೆ ಇಲ್ಲ. ಅವಳು ಏನು ಗೊತ್ತಾ, ಅಲ್ಲ ಎಷ್ಟು ಕಷ್ಟ ಬಂದಾಳೆ ಲೈಫ್ ಅಲ್ಲಿ, ಎಂತ ಕಷ್ಟ ಬಂದ ಏನೇ ಅವಳು ಲೈಫ್. ಅವಳು ಕೂಡ ಒಂದು ಸ್ಟಾರ್ ಬರ್ಲಿಕ್ಕೆ ಕಾರಣ ಏನು, ಯೂಟ್ಯೂಬ್ ಸೋಷಿಯಲ್ ಮೀಡಿಯಾನೇ. ಮತ್ತೆಂತ ಹೇಳುದು, ಅವಳನ್ನು ಫಸ್ಟ್ ಆಫ್ ಆಲ್ ನಾವು ನೋಡೇ ಇಲ್ಲ. ಅದೊಂದೇನು ಅಮ್ಮಂದ ಏನು ಬಂತಲ್ಲ ಶೋ, ಅದಕ್ಕಿಂತ ಮುಂಚೆ ನ್ಯೂಸ್ ಆಂಕರ್ ಮಾಡ್ತಿದ್ಲು. ಕಷ್ಟಪಟ್ಟು ಮತ್ತೆ ಶೋ ಫೇಮಸ್ ಆಗಿದೆ. ಅದನ್ನು ಮೆನ್ಷನ್ ಮಾಡಬಾರ್ದಿತ್ತು ನೀನು. ನಾವು ಕಷ್ಟ ಬಂದ ಅಂದ್ರೆ ಅವಳಿಗೆ ಸ್ವಲ್ಪ ಆಪೋಸಿಟ್ ಆಗಿ ಹೇಳಿದ, ಅಂದ್ರೆ ನೀನೇನು ಕಷ್ಟ ಬಂದಿಲ್ಲ, ನಾನು ಮಾತ್ರ ಬಂದಿದ್ದ ಆ ತರ. ಅದೆಲ್ಲ ಮಾಡಬಾರ್ದು. ಏನದು? ಹೌದು, ಸೋಷಿಯಲ್ ಮೀಡಿಯಾದಲ್ಲಿ ಕಷ್ಟ ಒಂದು ವಿಡಿಯೋ ಹಾಕಿ ವ್ಯೂಸ್ ಆಗಲ್ಲ. ರಕ್ಷಿತಾ ಅವಳು 1,000 ವಿಡಿಯೋ ಜಾಸ್ತಿ ಹಾಕಿದ್ದಾರೆ. ಅವಳು ಅಷ್ಟು ಕಷ್ಟಪಟ್ಟು ರಕ್ಷಿತಾಗಾದಷ್ಟು ಟ್ರೋಲ್ ಮತ್ತೆ ಯಾರ ಸೋಷಿಯಲ್ ಮೀಡಿಯಾದಲ್ಲಿ ಯಾರಿಗೂ ಆಗಿಲ್ಲ. ನೋಡಿಲ್ವಾ ಟ್ರೋಲ್ ಅಲ್ಲಿ? ಅದು ಬೇಡ, ನಿನ್ನೆ ಅವಳು ಅಷ್ಟು ಸ್ವಲ್ಪ ಮಾತಾಡಿದ್ದು ವೇದಿಕೆ ಬಂದು ಸ್ಟೇಜ್ ಬಂದ್ಲಲ್ಲ, ಆ ಒಂದು ಶಾರ್ಟ್ ರೀಲ್ಸ್ ಎಲ್ಲ ಹಾಕಿದ್ದಾರೆ. ಎಷ್ಟು ಲೈಕ್ಸ್ ಆಗಿದೆ, 5 ಲಕ್ಷ. ಬಿಗ್ ಬಾಸ್ ಗೆ ಅವಳು ಇರ್ತಿದ್ರೆ ಒಳ್ಳೆ ಬರ್ತಿತ್ತು ಈ ಸಲ. ಬಿಗ್ ಬಾಸ್ ಅವರು ಅಲ್ಲ, ನಾನು ಫಸ್ಟ್ ಆಫ್ ಆಲ್ ಇನ್ನೊಂದು ನಂಗೆ ಬೇಜಾರು ಏನಂದ್ರೆ, ಬಿಗ್ ಬಾಸ್ ಅವ್ರಿಗೆ ಇದು ಅರ್ಥ ಆಯ್ತಾ? ಏನ್ ಬಿಗ್ ಬಾಸ್ ಅವ್ರಿಗೆ ಅಂದ್ರೆ, ಫಸ್ಟ್ ಆಫ್ ಆಲ್ ನಂಗೆ ಗೊತ್ತಿಲ್ಲ ಒಳಗಡೆ ಇನ್ಸೈಡ್ ಅಗ್ರಿಮೆಂಟ್ ಯಾವ ತರ ಉಂಟ ನಂಗೆ ಗೊತ್ತಿಲ್ಲ. ಹೊರಗೆ ಬಂದಿದಂತ ಕನ್ಫರ್ಮ್ ಅದು ಗೊತ್ತಿಲ್ಲ ನನಗೆ, ಅದನ್ನ ನಾ ಮಾತಾಡಲ್ಲ. ಇನ್ನೊಂದು, ಬಿಗ್ ಬಾಸ್ ಅವರು ನೋಡಿ, ಕಂಟೆಸ್ಟೆಂಟ್ 18 ಜನ ಅಂತ ಗೊತ್ತು, ಹೌದು ಕರೆಕ್ಟ್ ಅಲ್ವಾ? 19 ಜನ ಏನೇ ಕಳಿಸ್ಬೇಕು ನನ್ ಕ್ವಶನ್. ಅದೇ ಅಲ್ಲಿ ಅಲ್ಲ, ಅಲ್ಲಿ ಮೀನಿ ನಾನು ಇರ್ತಿದ್ರೆ ಏನಾಗ್ತಿತ್ತು ಗೊತ್ತಾ? ನಾನು ಅಲ್ಲೆಲ್ಲ ಒಂದ್ ದಿವಸ ನಾಳೆ ಹೋಗೋದಲ್ಲ, ಇವತ್ತಲ್ಲ, ನಾನು ಬೈದೆ ಬರ್ತೀನಿ. ನಾನು ನಂಗೆ ಮನೆಯದ ಮೇನು ಅರ್ಥ ಆಯ್ತಾ? ಒಂದ್ ದಿವಸ ಆಗಿಲ್ಲ, 24 hours ಆಗಿಲ್ಲ ಹೋಗಿ ಬರುವುದಂದ್ರೆ ಅದಕ್ಕೆ ಅರ್ಥ ಏನು? ಹಾಗಾದ್ರೆ ನನ್ ಪ್ರಕಾರ ಅವಳು ಹಣ ತಗೊಂಡಿದ್ದಾಳೆ. ರಕ್ಷಿತಾ ಹಣ ಅಂತ ಹೇಳಿದ್ರೆ ಫಸ್ಟ್ ಅಗ್ರಿಮೆಂಟ್ ಆಗಿರ್ಬೋದು, ನಂಗೆ ಗೊತ್ತಿಲ್ಲ. ಅದು ಸಹ ಚಾನ್ಸಸ್ ಇದೆ. ಅಲ್ಲ, ಆ ತರ ಮಾಡ್ಲೇಬಾರ್ದು. ಯಾಕಂದ್ರೆ ನಾನೆಂತ ಹೇಳುದಂದ್ರೆ, ಇಲ್ಲಿ ಏನಾಯ್ತು ನೋಡಿ, ಈಗ ಆ ಮೂಮೆಂಟ್ ಅಲ್ಲಿ ಯಾರಾದ್ರೂ ಒಬ್ಬ ಫೇಮಸ್ ಸ್ಟಾರ್ ಇರ್ತಿದ್ದು ಹೋಗ್ತಿದ್ನ, ಬೇಕಂತಾನೆ ಕರ್ಸಿದ್ದು. ಸರಿ, ಅಲ್ಲಿ ಸ್ಟಾರ್ ಇದ್ದವನು ಮಾತಾಡಲ್ವಾ? ಇವಳು ಪಾಪ ಹಾಗಾದ್ರೆ ಮಂಗಳೂರಿನವರು ಈ ತರನಾ? ಆ ತರ ಮಾಡ್ಬಾರ್ದು. ಒಂಥರ ಸಸರ ಮಾಡಿದಾಗ ಆ ತರ ಮಾಡ್ಬಾರ್ದು. ಬಿಗ್ ಬಾಸ್ ಶೋ ಅಂತ ಅದಕ್ಕೆ ಒಂದು ಮರ್ಯಾದೆ. ಹಂಗಿರುವಾಗ ಒಂದ್ ದಿವಸ ಕರೆಸುದಾದ್ರೆ ಏನಕ್ಕೆ ಹೋಗ್ಬೇಕು ಅಲ್ಲಿಗೆ? ಆಲ್ರೆಡಿ ರಕ್ಷಿತ್ ಅವರಿಗೆ ಫ್ಯಾನ್ಸ್ ಎಲ್ಲ, ಆ ಫ್ಯಾನ್ಸ್ ಬಂದಿದ್ದಕ್ಕೆ ಅಲ್ವಾ ಬಿಗ್ ಬಾಸ್ ಹೋಗಿದ್ದು? ಅಲ್ಲ, ಈಗ ಮತ್ತೆ ಕಷ್ಟ ಬಂದಿದ್ದಕ್ಕೆ ಬಿಗ್ ಬಾಸ್ ಚಾನ್ಸ್ ಸಿಕ್ಕಿದಲ್ವ? ಈಗ ಸುಮ್ನೆ ಈಗ ನಮ್ಮನ್ನು ಕರಿಬೋದಿತ್ತಲ್ಲ. ಕಷ್ಟಪಟ್ಟು ಅಲ್ಲ, ನಾನು ಹೇಳುದು, ಈಗ ನಿವೇದಿತಾ ಗೌಡ ಹೇಗೆ ಫೇಮಸ್ ಆಗಿಲ್ವ? ಕನ್ನಡ ಬರದೆ ಫೇಮಸ್ ಆಗಿಲ್ಲ. ಅಲ್ಲ, ಕನ್ನಡ ಬರ್ಬೇಕಂತಿಲ್ಲ. ನಾನೆಂತ ಹೇಳುದು, ಈಗ ಬಿಗ್ ಬಾಸ್ ಅವ್ರಿಗೆ ಹಣ ಮಾಡ್ಬೇಕು, ಕರೆಕ್ಟಾ? ಹಣ ಮಾಡ್ಬೇಕಂದ್ರೆ ಇಂತ ಕಂಟೆಸ್ಟೆಂಟ್ ಬೇಕು. TRP ಒಳ್ಳೆ ಸಿಗಲ್ಲ. ಅದ್ರಲ್ಲಿ ನನ್ ಪ್ರಕಾರ ಯಾರು ಕೂಡ, ಅದು ಬಿಟ್ಟು ನೋಡಿ, ಅಲ್ಲಿ ಎಲ್ಲ ಸ್ಟೇಜ್ ಎಂಟರ್ಟೈನ್ ಮಾಡೋರು ಯಾರು? ಸ್ಟೇಜ್ ಅಲ್ಲಿ ಮಾತ್ರ ಅವ್ರು ಕಾಮಿಡಿ. ಇನ್ಸೈಡ್ ಲೈವ್ ಆಗಿ ಯಾರಿಗೂ ಕಾಮಿಡಿ ಮಾಡ್ಲಿಕ್ಕೆ ಬರಲ್ಲ. ಜಾನ್ವಿದು ಓವರ್. ಮತ್ತೆ ಅವಳು ಸ್ಪಂದನ ಅಂತ ಬಂದು ಗೊತ್ತಾಯ್ತಾ? 3 ಜನ ಇದ್ದದಲ್ಲ, ಒಬ್ಬ ಜಾನ್ವಿ, ಇನ್ನೊಂದು
ಸ್ಪಂದನ, ಇನ್ನೊಬ್ಬ ಹಾ. ಮಾಡು ಸಿಂಗರ್ ಹಾ. ಮಾಡು ಅವಳೊಬ್ಬ ಡುಮ್ಮಿ ಇದ್ಲಲ್ಲ, ಅವಳ ಹೆಸರೇನು, ಸ್ವಲ್ಪ ಪೊಲಿಟಿಷಿಯನ್ ಅಂತ, ಅವಳ ಹೆಸರು ಚೆನ್ನಾಗಿ ಮಾತಾಡಿದಾಳೆ, ಚೆನ್ನಾಗಿ ಮಾತಾಡಿದಳು. ಓಕೆ, ರಕ್ಷಿತಾಗೆ ಸಪೋರ್ಟ್ ಮಾಡ್ಕೊಂಡು ಹೇಳಿದಾಳೆ, ಪಾಪ ಒಂದು ಹುಡುಗಿ ಇರ್ಲಿ, ಚಿಕ್ಕವಳು, ಎಲ್ಲರೂ ಸೀರಿಯಲ್ ಅಲ್ಲಿ ಇದ್ದಾರೆ, ಅವಳು ಇರ್ಲಿ ಅಂತ ಹೇಳಿ ಇವಳು ಅಶ್ವಿನಿ ಅವಳು ಹೇಳಿದ್ದಾಳೆ ಅಂತ ಹೇಳಿದ್ರೆ ಇರ್ಲಿ. ಬಟ್ ನಾನು ಎಂತ ಹೇಳುದಂದ್ರೆ, ಈಗ ಇಲ್ಲಿ ಸ್ಟೇಟ್ಮೆಂಟ್ ಕೊಡ್ಬಾರ್ದು, ನಾನು ಕಷ್ಟಪಟ್ಟು ಬಂದಿದ್ದೀನಿ, ಅವ್ರು ಕಷ್ಟಪಟ್ಟಿಲ್ಲ ಅದೆಲ್ಲ ಹೇಳ್ಬಾರ್ದು. ಹೇಳಿದ್ದು ಜಾನ್ ಭಾರಿ ಅಂಕರ್ ಉಂಟು, ಅವಳು ಹೋಗ್ತಾಳೆ ಬಿಡಿ, ಅವಳನ್ನ ನೆಗೆಟಿವ್ ಕೊಡೋದು ನಾನು ಫಸ್ಟ್. ನೆಗೆಟಿವ್ ಆಲ್ರೆಡಿ ಆಗಿದೆ, ಸ್ಟಾರ್ಟ್ ಆಗಿದೆ. ಅವಳು ಡ್ರೆಸ್ಸಿಗೆಲ್ಲ ಕಮೆಂಟ್ ಹಾಕಿದ್ದಾರೆ ಜನರು. ಅವಳ ಡ್ರೆಸ್ ಏನು ಹೇಳ್ಬಾರ್ದು, ಬಾಯಲ್ಲಿ ಏನೇನು ಬರುತ್ತೆ, ಡ್ರೆಸ್ ಬಗ್ಗೆ ಎಲ್ಲ ಕಮೆಂಟ್ ಮಾಡ್ಲಿಕ್ಕೆ ನೀನ್ ಹೇಳಿದಲ್ಲ. ಅಲ್ಲ, ನಾನ್ ಹೇಳಿದಲ್ಲ, ಜನ ಹೇಳಿದ್ದು ಕಮೆಂಟ್ ಅಲ್ಲಿ. ಜನ ಹೇಳ್ಬೋದು, ನಾ ಸೋಶಿಯಲ್ ಮೀಡಿಯಾದಲ್ಲಿ ನಾನು ಎಂತದ್ದು ಹೇಳಿಲ್ಲ, ನಾನು ಡ್ರೆಸ್ ಬಗ್ಗೆ ಮಾತಾಡಲ್ಲ. ಡ್ರೆಸ್ ಬಗ್ಗೆ ನಾನು ಮಾತಾಡ್ತೀನಿ. ಮದುವೆ ಆದ ನಂತರ ಒಂಥರ ಇದ್ರ ಇರ್ಬೇಕು, ಟ್ರೆಡಿಷನಲ್ ಆಗಿರ್ಬೇಕು. ಅವರವರ ಲೈಫ್ ಅದು ಬಿಡಿ, ಪರ್ಸನಲ್ ಲೈಫ್ ಅಂತ ಹೇಳಿ ಬಂದದ್ದು ರಕ್ಷಿತ ಬಗ್ಗೆ. ಅರ್ಥ ಆಯ್ತು ನಿಮ್ಗೆ? ರಕ್ಷಿತ ಹೋಗಿದ್ದು ಬೇಜಾರಾಯ್ತಾ ಇಲ್ವಾ ನಿಮ್ಗೆ? ಅದು ಸತ್ಯ ಹೇಳಿ. ಯಾರಿಗೆ ಬೇಜಾರ್ ಎಂತ ಅಲ್ಲ, ನಂಗೆ ಬೇಜಾರಲ್ಲ. ಅಲ್ಲ, ನಾನು ಫಸ್ಟ್ ಆಫ್ ಆಲ್ ಅವಳ ಅಭಿಮಾನಿ ಅಂತ ಮಾತಾಡುದಲ್ಲ. ನನ್ಗೆ ಅಲ್ಲಿ ನಾನು ಅಂತ ನನ್ನನ್ನು ನಾನು ಒಂದು ದಿನ ಕರ್ಸಿ ಮೋಸ ಮಾಡಿದ ಅಂದ್ರೆ ಅಲ್ಲಿ ಅಭಿಮಾನಿ ಆಗ್ಬೇಕಿನ್ನು ನಾನು. ಅವ್ರದ್ದು ನೋಡ್ಬೇಕಲ್ಲ ಹೆಂಗೆ ಆಡ್ತಾರೆ. ಖಂಡಿತವಾಗಿ ಭಾರಿ ಒಂದು ಬೇಜಾರಿನ ಸಂಗತಿ ಮಾತ್ರ. ಸೊ ರಕ್ಷಿತ್ ಇದಿದ್ರೆ ಒಳ್ಳೆ ಫುಟೇಜ್ ಸಿಕ್ತಿತ್ತು, ತುಂಬಾ ಸಿಕ್ತಿತ್ತು. ಈಗ ನೋಡಿ, ಫಸ್ಟ್ ಸುದೀಪ್ ಅವ್ರ ಜೊತೆ ಮಾತಾಡುವಾಗ ಅಲ್ಲಿ ಹೆಂಗೆ ಆಯ್ತು, ರೀಲ್ಸ್ ಅಲ್ಲಿ ಎಷ್ಟು ಟ್ರೋಲ್ ಆಯ್ತು, ಚೆನ್ನಾಗಿ. ಅಲ್ಲಿ ಅವಳು ಮಾತಾಡೋ ಸ್ಲ್ಯಾಂಗ್ ಡಿಫ್ರೆಂಟ್ ಇದೆ. ಅಲ್ಲ, ಸುದೀಪ್ ಸರ್ಗೆ ಶಾಕ್ ಆಗ್ಬೋದು, ಸುದೀಪ್ ಸರ್ಗೆ ಗೊತ್ತಿಲ್ಲ ಅನ್ಸುತ್ತೆ ಅವ್ರು ಹೋಗ್ತಾರೆ. ಅಲ್ಲ, ಬರುವ ಚಾನ್ಸಸ್ ಇದೆ, ಹೋಗುದಲ್ಲ. ಅಲ್ಲ, ಸುದೀಪ್ ಸರ್ ನಾನು ಎಂತ ಹೇಳುದಂದ್ರೆ, ಈಗ ಒಂದು ಸ್ಟೇಜ್ ಅಲ್ಲಿ ಅಷ್ಟೊತ್ತು ಮಾತಾಡಿಸಿದ್ದಾರೆ ಅಂದ್ರೆ ಆತರ ಇಲ್ಲ ಏನ್ ಮಾಡೋದು ಗೊತ್ತಾ, ಅವ್ರು ಯಾರಾದ್ರೂ ಒಂದು ಒಳಗಡೆ ಹೋಗುದಲ್ಲ ಅಂದ್ರೆ ಸ್ಟೇಜ್ ಅಲ್ಲಿ ಕಳಿಸಿ ಬಿಡ್ತಾರೆ. ಬಿಗ್ ಬಾಸ್ ಇತಿಹಾಸದಲ್ಲಿ ಫಸ್ಟ್ ಟೈಮ್ ನಾನು ಹೇಳ್ತೀನಿ, ಅಷ್ಟೇ ಒಳಗೆ ಹೋಗಿ 1 ಗಂಟೆ ಹೊರಗೆ ಬಂದ ಫಸ್ಟ್ ಟೈಮ್. ಅಂದ್ರೆ ಗೊತ್ತಿಲ್ಲ, ಸೀಕ್ರೆಟ್ ರೂಮ್ ಅಲ್ಲಿ ಕೂಡ ಇರ್ಬೋದು. ಸೀಕ್ರೆಟ್ ರೂಮ್ ಅಲ್ಲ, ವಾಪಸ್ ಬರುವ ಚಾನ್ಸಸ್ ಇರ್ಬೋದು, ಹೇಳಕ್ಕಾಗಲ್ಲ. ಬಟ್ 18 ಜನ ಅಲ್ಲ ಇರೋದು. ಅಲ್ಲ, ಅವಳು ಹೋಗೋಗೆಲ್ಲ ಇದೆಲ್ಲ ತಗೊಂಡೋಗಿದ್ದಾರೆ, ಸೂಟ್ ಕೇಸ್ ಎಲ್ಲ ತಗೊಂಡೋಗಿದ್ದಾಳಲ್ಲ. ಹೌದು, ಬೇಜಾರ್ ನನ್ನ ಸಂಗತಿ. ಸೊ ಬೇಜಾರಲ್ಲ, ಅವಳೇ ಬೇಜಾರಿಲ್ಲ. ಅವಳು ಏನ್ ಹೇಳಿಕೆ ಬರ್ಲಿಲ್ಲ ಪಾಪ. ಅಲ್ಲ, ನಾನಿರ್ಬೇಕಿತ್ತಂತ ನಾನು ಹೇಳಿ. ನೀವು ಕರೆಕ್ಟ್, ನೀವು ಯಾರನ್ನು ಬಿಡಲ್ಲ, ಅದು ವಿಷಯ ಬೇರೆ. ಸೊ ಇವತ್ತಿನ ವಿಡಿಯೋ ಇಷ್ಟು ಅಂತ ಹೇಳಿದ್ರೆ, ನಿಮಗೆ ಯಾರೋಳು ರಕ್ಷಿತ ಹೋಗಿದ್ದು ನಿಮ್ಗೆ ಬೇಜಾರಾಯ್ತಾ ಅಥವಾ ಏನ್ ಅನ್ಸ್ತಾ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ನಮ್ಗಂತೂ ಬೇಜಾರಾಯ್ತು, ಅವ್ಳು ಇರ್ಬೇಕಿತ್ತು ನನಗೆ ಅಂದ್ರೆ ಸಪೋರ್ಟ್. ಅಲ್ಲ, ಇರ್ಬೇಕಂದ್ರೆ ಅವಳು ಸ್ಲ್ಯಾಂಗ್ ನಂಗೆ ಇಷ್ಟ ಆಗ್ತಿತ್ತು, ಸ್ವಲ್ಪ ನೋಡುವ ಅಂತ ಆಗ್ತಿತ್ತು ನನ್ಗೆ. ಜೆನ್ಯೂನ್ ಅಲ್ಲ, ನಾನು ಅಭಿಮಾನಿಯಾಗಿ ನಾ ಇಲ್ಲಿ ಸುಮ್ನೆ ಇಲ್ಲಿ ಸ್ಟುಡಿಯೋದಲ್ಲಿ ಬಂದು ಮಾತಾಡೋದಲ್ಲ, ರಿಯಲ್ ಆಗಿ ನಾನು ನೋಡಿದ ಪ್ರಕಾರ ಅಂದ್ರೆ ನಾನು ಬಿಗ್ ಬಾಸ್ ಅಭಿಮಾನಿಯಾಗಿ ಹೇಳ್ತಿರೋದು. ಸೊ ಇನ್ನು ಹೊಸ ವಿಡಿಯೋದೊಂದಿಗೆ ಬರ್ತೇವೆ. ಇವತ್ತು ಎಪಿಸೋಡ್ 1, ಈ ಎಪಿಸೋಡ್ 1 ನಲ್ಲಿ ಏನೆಲ್ಲ ಆಯ್ತು ಅಂತ ಹೇಳಿ ಡಿಸ್ಕಷನ್ ನಮ್ದು. ಸೊ ಇದೇ ತರ ನಾವು ಇನ್ನು ಹೊಸ ವಿಡಿಯೋದೊಂದಿಗೆ ಬರ್ತೇವೆ. ಅಲ್ಲಿವರೆಗೆ ನಮ್ದೊಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.